साड़ी री साड़ी 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 ಬಾಂಬೆ ಹೈದರಾಬಾದ್ ಪುನಃ ತಿರುಗಿ ಸಾಡಿ ತಂದಿದ್ರಿ ಯಾರ್ಯಾರು ಬರ್ತೀರಿ ಬರೀ ತಗೊಳಕ್ ನಮ್ಮ ಕಡೆ ಎಲ್ಲ ಸಾಡಿ ಅದಾವ್ರಿ ರೇಷ್ಮೆ ಸಾಡಿ ಜಂಪರ್ ಅದಾವ್ರಿ ಅಂಡರ್ವೇರ್ ಅದಾವ್ರಿ ಪರ್ಕಾರ ಅದಾವ್ರಿ ದಂಗಾಲ್ ಅವನಿ ಎಲ್ಲ ಅದಾವ್ರಿ ನಮ್ಮ ಕಡೆ ಯಾವ ಬೇಕು ನಿಮಗೆ ಎಲ್ಲ ಖರೀದಿ ಮಾಡ್ಕೊಳಕ್ ಬರ್ರಿ ಹಣ್ಣು ಬೇಕೇನ್ರಿ ಹಣ್ಣ ದಾಳಿಂಬ್ರಿ ಸೇಬು ಬಾಳೆಹಣ್ಣು ಯಾರಿ ಬೇಕ್ರಿ ಬಡ 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 ಬರ್ರಿ ಪಟ 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 ಕೊಟ್ಟು ಬಿಡ್ತೀನಿ ನಮಗ ಮ್ಯಾಗಿನೂ ಎಡ್ಡು ಕೊಡ್ಲ ಪೇರು ಅನ್ರಿ ಏ ಯಾವ ನೀನ ಕಣ್ಣರ ಕಾಣ್ತಾ ಇಲ್ಲ ನಿನಗ ಅಲ್ಲ ದಡುಗನ ಬಂದು ಹಾದ ನನ್ನ ಹುಟ್ಟಿಗೆ ಎಲ್ಲ ನೀನು ಉದ್ದನ ಬಿಟ್ಟಿ ಹೊಲಸು ಮಾಡಿಟ್ಟಿಲ್ಲ ನಿಮ್ಮನ್ನು ಪಿಂಡ್ರಿಗೆ ಮತ್ ಹೊಲಸಾಗುದಲ್ಲ ಮತ್ ಹಂಗ್ಯಾಗ ಆಕತ್ತಲ್ಲ ಹೊಲಸಾಗುದ ಹೌದು ನೀವ್ ಯಾಕ್ರಿ ನಾವ साड़ी मारक बंदिव्री हमको साड़ी कौन लेता है हम बॉम्बे से लेके आए ले लेता साड़ी अदाओ जंपर अदाओ हम के क्या होना तुमको होना तो हाय ಯಾಕ್ರಿ ಈ ನಿಮ್ಮ ಮೀಟರ್ ಪಟ್ಟಿ ತಂದು ನನ್ನ ಬುಟ್ಟಿ ಒಳಗ ಹಚ್ಚಿ ಏನೇ ನೋಡಾಕತ್ರಿಲ್ಲ ಯಾಕ ಏನ ಅದು ಮುರ್ದ ಮಗದದಿ ಇನ್ಯಾನ ಐತಿ ಮೀಟರ್ ಪಟ್ಟಿಲ್ಲ ಮುರ್ದೈತಿ ನಂದ ಮೊದಲ ಸಾಡಿ ಮಾರಕ್ ಬಂದ್ರೇನ ಯಾವ್ಯಾವ ಸಾಡಿ ಅದಾವ್ರಿ ನಿಮಗೆ ಯಾವ್ಯಾವ ಬೇಕು ಎಲ್ಲ ಅದಾವ್ರಿ ತೋರ್ಸ್ರಲ್ಲ ನಮಗ ಚೆಲುವಿನ ಚಿತ್ತಾರ ಡ್ರೆಸ್ ಐತ್ರಿ ಬಾಂಬೆದ ಸೀರೆ ಐತ್ರಿ ಹೈದರಾಬಾದ್ ಸಾಡಿ ಐತ್ರಿ ಅತನೇದ ಅಂಡ್ರೋಡ್ ಐತ್ರಿ ಪರ್ಕಾರ ಐತ್ರಿ ಜಂಪರ್ ಐತ್ರಿ ಲಿಂಬಿ ಜಂಪರ್ ಐತ್ರಿ ನಿಮಗೆ ಯಾವ್ದು ಬೇಕ್ರಿ ನಮಗ್ ಲಿಂಬಿ ಒಳಗ್ ಜಂಪರ್ ಬೇಕ್ರಿ ಲಿಂಬಿ ಜಂಪರ್ ಅಂದ್ರೆ ತಿಕ್ಕಿ 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 ಹಂಗಾದ ಗುರ್ತಾಕೈತೆ ಹೌದೇನ್ರಿ ಏ ಯಾಕ ಬರ್ತಾ ಬರ್ತಾ ನೋಡ ಜರ ಮ್ಯಾಗ ಬರ್ಬೇಕ್ರಲ್ಲ ಮತ್ತ ಹಂಗ ಸೊಂಟ ಮುಟ್ಟಾಗ ಬಂದ್ರ ನೀನ್ ಗಂಡಿನ ನರನ ಕಟ್ ಮಾಡ್ಬಿಡ್ತೀನಿ ಅಲ್ರಿ ನಿಮ್ದು ಬಿದ್ದದ ನರ ಸೊಂಟದ ನೋವಾಗೈತೆ ಅಂತೇಳಿ ತಿಕ್ಕಲಾಕ ಬರ್ಲಾತೀನಿ ಮದ್ವೆ ಆಗಿಲ್ಲ ಏನ್ರಿ हमको शादी नहीं अभी कौन से चौकी ए दुर्गवा ಎಲ್ಲಿ ಮಡಿ ಮನಿ ए दुर्गवा ಎಲ್ಲಿ ಮಡಿ ಮನಿ ನಿಮ್ಮ ಐ ಬೋಕನ್ಯಾಗ ಬರ್ಲೇನ ಜೋಡಿಗೆ ಜೋಡಿಗೆ ಲೆದರ್ ಬಿಡಲಕ ಇಲ್ಲ ಬರ್ಲೇನ ಜೋಡಿ ನಾ ಒಬ್ಬ್ಯಾಗ ಹೋಗ್ತೀನಿ ಏನ್ ಮುಗೈತು ಪೈಕಿ हमको शादी नहीं ಏ ಇರ್ಲಿರಿ ಈ ನಿಮಗೆ ಯಾವ ಊರು ಸಿಗ್ಲಿಲ್ಲ ಏನು ವ್ಯಾಪಾರ ಮಾಡಾಕ ಏನ್ ಮುಗೈತು ಪೈಕಿ ಈಗ ಸಗಣಿ ತಿನ್ನಾಕ್ ಬಂದಿರೇನ ಎಟ್ಟರ ಬರಿಗಟ್ಟಿ ಬಂದಿಲ್ಲ ಒಂದು ಹಿಂದ ಕಾಲದಾಗ ದೊಡ್ಡ ಕತಿ ಐತಿ ಅದ ಏನೈತಿ ಅದ ಹಳಿ ಕಾಲದಾಗ ಒಂದು ಹುಡುಗಿಗೆ ಬಳಿ ಏರಿಸಿ ಎಣ್ಣೆ ಹಚ್ಚಿ ಹೋಗಿನಿ ಆಕೆ ರೊಕ್ಕ ಕೊಟ್ಟಿಲ್ಲ ಆಕೆನ ಹುಡುಕ್ಯಾಡ್ಕೋತ ಇಲ್ಲಿಗೆ ಬಂದಿನಿ ಹೋಯಪ್ಪ ಅಂದ್ರ ನೀವು ನನಗ ಹುಡಿಸಿರಲ್ಲ ಬಳಿ ಅಲ್ವಾ ಅಂದ್ರ ನೀ ಹುಡುಗ ತುರ್ರ ಅನಿಸ್ತೀನಿ ನೀ ನನಗ ಅವಾಗ ಹುಡಿಸಿದಲ್ಲ ಬಳಿ ಹಸುರು ಮಾರೋ ಮೈತ್ರ ನಾನ ಯಪ್ಪ ಹಮ್ದಕ್ಕೆ ಎಲ್ಲ ಫೇಲ್ ಆತಾಳೆ ಅಂತೇಳಿ ಯಾಕ ಫೇಲ್ ಆಗ್ಲಿಲ್ಲ ಎಣ್ಣೆ ಹಚ್ಚೆಲ್ಲ ಗುಡಿಸಿದ ಬಳಿದ ರೊಕ್ಕನ ಇನ್ನ ಕೊಡುವಲ್ಲಿ ಮಾಮ ನೋಡೋಣ ಮಾಮ ಅಂದ್ಬಿಡು ಅಮ್ಮಿ ರೀ ಅಣ್ಣಾರ ಮಾಮ ನೋಡು ಹಂಗಾರ ಹೋಗಿತ್ತೇನ ಏ ದುರ್ಗವ ಹೋಗಿ ಮತ್ತಂದ್ರ ಹೋಗಿ ಮಾಡಿದ ಮರತಾಳು ಹತ್ತಿ ಬಿಡಿಸುತ್ತಾಳು ಬದಲಾಗ ಸಂಗ ತಂದಾಳು ಹತ್ತಿ ಬಿಡಿಸುತ್ತಾಳು ಬದಲಾಗ ಸಂಗ ತಂದಾಳು
ಬಾವಡಿ ಬಾವಡಿ ಚಂಪರದಾಗ Thank you.
ಅವ್ರಿಗೆ ಅಯ್ಯ ನಾನ ದೋಸ್ತ ಪತ್ತಾರ ನಾನ ನಿನ್ನ ಕಡಿ ಬಳಿ ಮಾಡಿಸ್ಕೊಂಡು ಉದ್ರಿ ತಗೊಂಡ್ ಹೋಗಿದ್ದಲ್ಲ ಮೈಸೂರು ಮಾರು ಅಲ್ಲ ನಿನ್ನ ಅವನ ಕೀಟದಿ ಎಟ್ ಜಿಗಿದ ಹೇಳ್ತಿ ತೆಗಿ ನಿನ್ನ ಅವನ ಮೊದಲು ತೆಗಿ ತೆಗಿ ರೊಕ್ಕ ತೆಗಿ ರೊಕ್ಕ ಆಮೇಲೆ ಕೊಡ್ತೀನಿ ನೀ ಕೊಯ್ ಬೇಡ ಐತ್ ನನ್ನ ಮೊದಲು ತೆಗಿ ಅಲ್ಲ ಅವನು ಮಾಡ್ಕೊಂಡು ರೊಕ್ಕ ಕೊಡ್ಬೇಡ್ರಿ ನಾನು ತೆಗಿ ರೊಕ್ಕ ತೆಗಿ ಅಲ್ಲ ನೋಡಿ ಏನೇನು ಬಂದು ಕುಂದ್ರಾಕತ್ತಾವ ನುಂಗಿ ಮತ್ತೆ ಎಲ್ಲಿ ಅಲ್ಲ ತೆಗಿ ರೊಕ್ಕ ನಿನ್ ದರ್ಶನ ಆಗಿ ಬಹಳ ದಿನ ಆತು ಇದ ಹುರುಪ್ನಾಗ ಬಗಿಲ್ಲ ಒಂದು ಕೆಟ್ಟ ಮಾಡಿ ಬಿಡ್ತಾರ ನೋಡ ಅವನು ಹರಿತಕ ನಮ್ಗೆ ಸೂಚಾಪ ಆಯ್ತು ಹಂಗಾರ ಹೀಗೆ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ ಎಲ್ಲವೂ ಚೆನ್ನಾಗೇ ಇತ್ತು ಬರ್ತಾ ನನ್ನ ಮರಳಿ ಹೊಂದಿರತ್ತೆ ಈ ಜೀವನ ಹೆಂಗ ಕಳಿತೆ ಅದು ಸ್ವಲ್ಪ ಬರ್ರಿ ಅಂದ್ರ ಹೋಗ್ಬಿಟ್ಟಿನ ನಡಿ ಹೋಗೋಡಿ ಸಾಕ್ರಿ ಸಾಕ ದಮ್ಮಿಗ್ ಬಂದಿ ದೋಸ್ತ ಏನ ದಮ್ಮಿಗ್ ಬಂದಿಲ್ಲ ಹೇಳಿಲ್ಲ ನಿನ್ ಬ್ಯಾಡ ಬಾಯಿಗೆ ನಿಂದ ಕಮಿಟಿ ಅರ್ಧೈತಾರ ಬಾ ಅಂಜಾನೋ 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 ರಾಜ
25 ವರ್ಷಗಳ ಹಿಂದೆ ಆ ಕುರಿಗಾರ ಬೀರನನ್ನು ಕೊಂದು ಮಾತ್ರಕ್ಕೆ ನನಗೆ ಮಾತಿನ ಪ್ರಕಾರ ಕೊಡಬೇಕಾದ ಹಣ ಕೊಡದೆ ನನ್ನ ಮೇಲೆ ತಿರುಗಿ ಬಿದ್ದ ಈ ಮನೆಯ ಕುಣದ ಕೆಟ್ಟ ಜಮೀನ್ದಾರ್ ನೀ ನನಗೆ ಮಾಡಿದ ಮೋಸಕ್ಕಾಗಿ ಸೇವೆ ತೀರಿಸಿಕೊಳ್ಳೋದಕ್ಕಾಗಿ ನನ್ನ ಹುಡುಗಿಯಾಗಿ ನಿನ್ನ ಮನೆ ಸೇರಿಕೊಂಡಿದ್ದಾನೆ ಈ ಕರುಣೆ ಇಲ್ಲದ ಇನ್ನು ಕೆಲವೇ ದಿನಗಳಲ್ಲಿ ಸಿಡಿಗಿ ಕಟ್ಟಿ ಸುಡುಗಾಡಕ್ಕೆ ಕಳಿಸಿ ನಿನ್ನ ತಂಗಿಯರು ಈಶ್ವರಿಯನ್ನು ಅಪ್ಪಿ ಮುದ್ದಾಡಿದವರೇ ಇದು ಈ ಕಾಮರಾಜನ ಕಾಮಹ ನನಗೆ ಮೋಸ ಮಾಡಿದಕ್ಕಾಗಿ ನಿಮ್ಮಣ್ಣನನ್ನು ಕೊಲೆಗೈದು ಅಂತರ ನಿನ್ನನ್ನು ನನ್ನ ಅರಮನೆಯಾಗಿ ಮಾಡಿಕೊಂಡು ಸೇಡಿನ ಕ್ರಾಂತಿಯಲ್ಲಿ ಕುಳಿತಿರುವ ನನ್ನ ಸೇಡು ಒಡಲು ಬಳಸಿಕೊಳ್ಳುತ್ತಿದ್ದರೆ ನನ್ನ ಹೆಸರು ಕಪ್ಪಣ್ಣ ಕಾಮರಾಜನೇ ಅಲ್ಲ. ನಮಸ್ಕಾರ ಜಮೀನ್ದಾರರಿಗೆ. ಓಹ್ ನಮಸ್ಕಾರ. ನಾನೇ ಜಮೀನ್ದಾರನೆಂದು ತಿಳಿದು ಜಮೀನ್ದಾರ ದರ್ಪ ನಾನು ಇವನಿಗೆ ಈಗಲೇ ತಿಳಿಸಬೇಕು. ಏ ಬಡವ, ಯಾರೋ ನೀನು ಬದ್ಮಾಸ್? ನಾನೊಬ್ಬ ಪದವೀಧರ ರವಿಕುಮಾರ್ ಅಂತ ನನಗೆ. ಲೇ, ನೀನು ಪದವಿದ್ದನಾದರೇನು ಪರಮಾತ್ಮನಾದರೇನು? ಮನೆ ಒಳಗಡೆ ಬರಬೇಕಾದ್ರೆ ನನ್ನ ಪರ್ಮಿಷನ್ ತೆಗೆದು ಬರ್ಬೇಕನ್ನೋದು ಪರಿಜ್ಞಾನವಿಲ್ಲ ನಿನಗೆ? ಸರ್, ಹೊರಗಡೆ ಯಾರು ಕಾಣಿಸದ ಕಾರಣಕ್ಕಾಗಿ ಒಳಗಡೆ ಕೇಳದೆ ಬಂದದ್ದು ತಪ್ಪು. ದಯವಿಟ್ಟು ಕ್ಷಮಿಸಿ ಸರ್. ಹೊರಗಡೆ ಯಾರು ಇಲ್ಲ ಎಂದು ತಿಳಿದು ನನ್ನ ಮನೆಗೆ ಬಂದು, ಲೇ ಕತ್ತೆ ಬಡವ, ಹೊರಗಡೆ ಯಾರು ಇಲ್ಲ ತಿಳಿದು ನನ್ನ ಮನೆ ಒಳಗಡೆ ಬಂದು ಹಣ ತೆಗೆದುಕೊಂಡು ಹೋಗಬೇಕಂತೆಯೇ ಮಗನೇ? ನೋಡಿ ಸರ್, ಹೊರಗಡೆ ಯಾರು ಇಲ್ಲದ ಕೇಳೋದಕ್ಕೆ ಬಂದಿದ್ದು ತಪ್ಪೇನು ಸರ್. ಆದರೆ ಸಮಯ ನೋಡಿ ನಿಮ್ಮ ಮನೆ ಹಣ ಕದಿಯುವ ನಾಮರ್ಥ ನಾನಲ್ಲ. ಎಂತೆ ಕಷ್ಟ ಕಾರ್ಪಣ್ಯಗಳು ಬಂದರು ನ್ಯಾಯಕ್ಕಾಗಿಯೇ ಬಾಳುತ್ತೇನೆ, ಸತ್ಯಕ್ಕಾಗಿಯೇ ಸಾಯುತ್ತೇನೆ ವಿನಃ ಮತ್ತೊಬ್ಬರ ಮನೆ ಊಟ ಮಾಡಿ ಅವರಿಗೆ ದ್ರೋಹ ಬಗೆಯುವಂತ ಮನುಷ್ಯ ನಾನಲ್ಲ ಸರ್, ನಾನಲ್ಲ. ಲೇ ರವಿ, ನಿನ್ನಂತ ಸತ್ಯವನೆಂದು ಹಾರಾಡಿದ ಸತ್ಯ ಹರಿಶ್ಚಂದ್ರ ಹೆಂಡತಿ ಮಕ್ಕಳನ್ನು ಮಾರಿ ಸುಡುಗಾಡು ಕಾಯಲು ಹೋದ. ನಿಮ್ಮಂತ ಕುಂಡಿಗಳನ್ನು ಏನೆಂಬುದನ್ನು ನನಗೆ ಚೆನ್ನಾಗಿ ಗೊತ್ತು. ಸತ್ಯ ಹರಿಚಂದ್ರ ಸುಡುಗಾಡು ಕಾಯಲು ಹೋದದು ನಮ್ಮಂತ ಬಡವರಿಂದಲ್ಲ, ನಿಮ್ಮಂತ ಬಂಡ ರಾಕ್ಷಸರಿಂದ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮನೆಗೆ ಬಂದು ನನಗೆ ಸೊಕ್ಕಿನಿಂದ ಮಾತನಾಡ್ತೀಯೋ ಸೊಕ್ಕಿನ ಕೊಂಡೆ. ಇನ್ನೊಂದು ಸಾರಿ ನನ್ನ ಎದುರಿಗೆ ಮಾಡಿದ್ರೆ ಒದ್ದು ಹೊರಗೆ ತಳಬೇಕಾಗ್ತಿದೆ. ಬಹಳ ಹುಷಾರ್. ಒದ್ದು ಹೊರ ಹಾಕಲು ನಾನೇನು ನಿನ್ನ ಮನೆಗೆ ಬಂದಿಲ್ಲ. ಯಾಕಂದ್ರೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಲು ನೀವು ಎತ್ತಿದ ಕೈಯಿಂದ ತಿಳಿದಿದ್ದೇವೆ. ಅದಕ್ಕೆ ನಾನು ಬಂದರೂ ನನ್ನ ಕಷ್ಟ ಬಯಲಾಗಬಹುದು ಎಂದು ಬಂದಿದೆ. ಆದರೆ ಇಲ್ಲ ಬಂದ ಮೇಲೆ ಅರ್ಥ ನೀನೊಬ್ಬ ಬಡವರ ಕಷ್ಟ ಬಯಲ ಮಾಡುವ ನಾಯಕನಲ್ಲ, ಬಡವರ ಹೊಟ್ಟೆ ಹರಿದರಲ್ಲಿ ರಕ್ತವ ಕುಡಿಯುವರ ಮಹತ್ತ ಎಂಬುದು. ಕಿತ್ತು
ಗತಿಲ್ಲ ತುರುಕ ನನಗೆ ಮತ್ತೆ ಎದುರು ಮಾತಾಡಿದರೆ ನನಗೆ ಎದುರು ಮಾತನಾಡ್ತೀಯ ಕಟ್ಟೆ ಸುಮ್ಮನೆ ನನ್ನ ಮನೆಗೆ ಒಳಗಡೆ ಯಾಕೆ ಬಂದಿ ಅಂತ ಹೇಳು. ನೋಡಿ ಸರ್, ನನಗೆ ಮುಂದಿನ ತಿಂಗಳಲ್ಲಿ PSI ನೌಕರಿ ಬರುವುದಿದೆ. ಆ ನೌಕರಿಗೆ ಹೋಗಬೇಕಾದರೆ 50,000 ಕಮಿಷನ್ ಕೊಡಲೇಬೇಕಾಗಿದೆ. ಅವರಿವರ ಕೈ ಕಾಲು ಹಿಡಿದು ನನ್ನ 10,000 ಸಂಗ್ರಹಣೆ ಮಾಡಿದ್ದೀನಿ ಸರ್. ದಯವಿಟ್ಟು 10,000 ನನಗೋಸ್ಕರ ನಿಮ್ಮಲ್ಲಿಗೆ ಬಂದಿದ್ದೀನಿ ಸರ್. 10,000 ಬೇಡಿದವರಿಗೆ ಬೇಡಿದಷ್ಟು ಹಣ ಕೊಡಿದೀವಿ. ಮುಂದೆ ನಾನು ಬೀದಿ ಭಿಕ್ಷುಕನಾಗಬೇಕಾಗುತ್ತದೆ. ನನ್ನಿಂದ ಹಣ ಕೊಡಲು ಸಾಧ್ಯವಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಡು. ದಯವಿಟ್ಟು ಸರ್, ದಯವಿಟ್ಟು ಹಣವಿಲ್ಲ ಎಂದು ಮಾತ್ರ ಹೇಳಬೇಡಿ ಸರ್. ನಿಮ್ಮ ಮೇಲೆ ದಯ ತೋರಿ 10,000 ಹಣ ಕೊಟ್ಟರೆ ಖಂಡಿತ ನನಗೆ ನೌಕರಿ ಸಿಕ್ಕುತ್ತದೆ ಸರ್. ನಿಮಗೆ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಸೌಕರ್ಯ 10,000. ಸರಿಯಾಚೆ ಬಡವ ಬೀದಿ ನಿಂತು ಭಿಕ್ಷೆ ಬೇಡಿದರೆ ಹಣ ಕೇಳುತ್ತಿರಿ. ನಿಮ್ಮಂತವರಿಗೆ ಹಣ ಕೊಟ್ರಿ, ಕೊಟ್ಟ ಹಣ ವಾಪಸ್ ಕೊಡ್ತೀವಿ ಅನ್ನೋದು ನನಗೇನು ಗ್ಯಾರಂಟಿ? ನನಗೆ ಗ್ಯಾರಂಟಿ ಕೊಡಲು ನನ್ನ ಹತ್ತಿರ ಏನು ಹೊಲವೂ ಇಲ್ಲ, ಕಡಿ ಮನೆಯೂ ಇಲ್ಲ. ನಾನು ಎಲ್ಲಿಂದ ಗ್ಯಾರಂಟಿ ಕೊಡಬೇಕು? ದಯವಿಟ್ಟು ನನ್ನ ಮೇಲೆ ದಯ ತೋರಿ ನಮ್ಮ ತಾಯಿಗೆ 10,000 ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೀನಿ ಸೌಕರ್ಯ. ಮಗನೇ ರವಿ, ಹಣ ಕೊಟ್ಟು ನಿಮ್ಮಂತವರಿಗೆ ನೌಕರಿ ಕಳಿಸಿ. ಮಗನೇ ರವಿ, ಹಣ ಕೊಟ್ಟು ನಿಮ್ಮಂತವರಿಗೆ ನೌಕರಿ ದೊಡ್ಡ ಅಧಿಕಾರಿ ಮಾಡಲಿಕ್ಕೆ ನೀನೇನು ನನ್ನ ತಂದೆ ರಕ್ತಕ್ಕೆ ಹುಟ್ಟಿದೆ ಅಲ್ಲ ಮಗನೇ? ನೀನು ಹಣ ಕೊಡದಿದ್ದರೆ ಮಗನೇ, ನಂದು ಸಾರಿ. ನನ್ನ ತಾಯಿಯನ್ನು ಮತ್ತೊಬ್ಬರಿಗೆ ಹೋಲಿಸಿ ಮಾತನಾಡುತ್ತೆ ಮಗನೇ. ನಿನ್ನ ಎದೆ ಬಿಸಿ ರಕ್ತ ಕುಡಿಬೇಕಾಗುತ್ತೋ ಎಚ್ಚರ. ನಾಯಿಯಂತೆ ಮನೆ ಒಳಗಡೆ ಬಂದು ನರಿಯಂತೆ ಹಣ ಕೇಳಿ ಹುಲಿಯಂತೆ ಚೆಂಡಾಡುವ ತಿರುಕೋ ಮತ್ತೆ ನನಗೆ ಎದುರಾಗಿ ನಿಂತು ಮಾತನಾಡಿದ್ರೆ ಇನ್ನೊಂದು ಕ್ಷಣ ನೀ ನನ್ನ ಮುಂದೆ ನಿನ್ನ ಹರಿದು ಹತ್ತಿಗೆ ಹಾಕಬೇಕಾಗುತ್ತದೆ. ಹೊರಟು ಹೋಗಿ ಇಲ್ಲಿಂದ, ಹೊರಟು ಹೋಗಲೇ ಕಟ್ಟೆ ಬರು. ಓಹೋ, ಜಮೀನ್ದಾರ ಬರುವ ವೇಳೆ ಆಯ್ತು. ನಾನಿನ್ನ ಫ್ಯಾಕ್ಟರಿ ಹೋಗಲೇಬೇಕು.